ಹೆಲೋ, ಎಲ್ಲರಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋದಲ್ಲಿ ನೋಡೋಣ, ನಿಮ್ಮ ಮೈಂಡಲ್ಲಿರೋ ಪರ್ಸನ್ ಅವರಿಂದ ನಿಮಗೆ ಏನಾದರೂ ಮೆಸೇಜ್ ಇದೆಯಾ, ಇದೆ ಅಂತ ಅಂದರೆ ಏನದು. ಓಕೆ, ಸೊ ಫಸ್ಟ್ 2 ಆಫ್ ಸ್ವರ್ಡ್ಸ್ ಬಂದಿದೆ, ಸೆಕೆಂಡ್ 10 ಆಫ್ ವಾಂಡ್ಸ್ ಬಂದಿದೆ. ಓಕೆ, ಸ್ಪೆಸಿಫಿಕಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಈ ಪರ್ಸನ್ದು ಮೆಸೇಜ್ ನಿಮಗೆ ಬಿಟ್ ಕನ್ಫ್ಯೂಸಿಂಗ್ ಅಂಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಬಿಕಾಸ್ ಈ ಮೆಸೇಜ್ ಇಲ್ಲಿ 2 ಆಫ್ ಸ್ವರ್ಡ್ಸ್ ಏನು ಹೇಳ್ತಿದೆ ಅಂದರೆ, ಅವರಿಗೆ ಅಷ್ಟೊಂದು ಶ್ಯೂರಿಟಿ ಇಲ್ಲ, ಅವರ ಮೈಂಡಲ್ಲಿ ಏನೋ ಕನ್ಫ್ಯೂಷನ್ಸ್ ಹೋಗ್ತಾ ಇದೆ ಅಂತ ಬರ್ತಾ ಇದೆ. ಅವ್ರು ನಿಮಗೆ ಏನು ಹೇಳಬೇಕು ಅನ್ನೋದ್ರ ಬಗ್ಗೆನೇ ಅವರಿಗೆ ಒಂದು ಕನ್ಫರ್ಮೇಶನ್ ಇಲ್ಲ. ಇಟ್ಸ್ ಲೈಕ್ ಏನೋ ಒಂದು ಹೇಳೋದಕ್ಕೆ ಇಷ್ಟ ಇದೆ, ಬಟ್ ತಡ್ಕೊತಾ ಇದ್ದಾರೆ. ಏನಾದರೂ ಒಂದು ಮಾತಾಡೋದಕ್ಕೂ ಮುಂಚೆ ಇವಾಗ ಒಂದು ಪ್ರಾಪರ್ ಪ್ಲಾನ್ ಮಾಡ್ಕೋಬೇಕಲ್ವಾ, ಆ ಥರ ಒಂದು ಸಿಚುವೇಶನ್ ಅಲ್ಲಿ ಇದ್ದಾರೆ ಅನ್ಬೋದು. ಈ ಸೆಕೆಂಡ್ ಕಾರ್ಡ್ ನೋಡಿದ್ರೆ ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ಅವರ ಲೈಫಲ್ಲಿ ಇದೆ, ಹೆವಿ ಬರ್ಡನ್ ಅದು. ಏನೋ ಒಂದು ಸ್ಟ್ರೆಸ್ ಇದೆ ಮೈಂಡಲ್ಲಿ, ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಮೈಂಡಲ್ಲಿ. ಸಿಂಪಲ್ ಈಸಿ ಸಿಚುವೇಶನ್ ನೋಡ್ತಾ ಇಲ್ಲ. ಅಂದ್ರೆ ತುಂಬಾ ಎಫರ್ಟ್ ಹಾಕ್ತಾ ಇದ್ದಾರೆ ನಿಮ್ಮ ಮೇಲೆ, ಈ ಕನೆಕ್ಷನ್ ಮೇಲೆ ಅಂತ ಫೀಲ್ ಆಗ್ತಾ ಇದೆ. ಅಂಡ್ ಅವ್ರ ಮೈಂಡಲ್ಲಿ ಏನೇನೋ ತುಂಬಾ ವಿಚಾರಗಳು ಓಡಾಡ್ತಾ ಇದೆ. ಏನೇ ಒಂದು ಮೆಸೇಜ್ ನಿಮಗೋಸ್ಕರ ಹೇಳಬೇಕು, ಶೇರ್ ಮಾಡಬೇಕು, ಡಿಸ್ಕಸ್ ಮಾಡ್ಬೇಕಂತ ಬಂದ್ರೂ ಒಂಥರ ಹೆವಿ ತರ ಫೀಲ್ ಆಗ್ತಾ ಇದೆ. ಲೈಕ್ ನಾನು ಇದನ್ನ ಹೇಳಿದ್ರೆ ಇನ್ನೂ ಕಾಂಪ್ಲಿಕೇಟ್ ಮಾಡ್ಬಿಡ್ತೀನೋ ಸಿಚುವೇಶನ್, ಇನ್ನೂ ಡಿಫಿಕಲ್ಟ್ ಸಿಚುವೇಶನ್ ತಕೊಂಡು ಹೋಗ್ತೀನೋ ಅನ್ನೊಂದು ಫೀಲ್ ಬರ್ತಾ ಇದೆ ಅವರಿಗೆ. ನಾರ್ಮಲ್ ಆಗಿ ಮಾತಾಡಕ್ ಆಗ್ತಾ ಇಲ್ಲ ಈ ಪರ್ಸನ್ಗೆ, ನಿಮ್ ಜೊತೆ ನಾರ್ಮಲ್ ಆಗಿ ಶೇರ್ ಮಾಡೋದಕ್ ಆಗ್ತಾ ಇಲ್ಲ ಅಂತ ನೋಡ್ಬೋದು. ಅವ್ರ ಹತ್ರ ಏನೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ ನಿಮಗೆ, ನೋ ಡೌಟ್. ಬಟ್ ಆ ಮೆಸೇಜ್ ನ ಅಷ್ಟು ಈಸಿಯಾಗಿ ಅವ್ರಿಗೆ ಹೇಳೋದಕ್ ಆಗ್ತಾ ಇಲ್ಲ, ಶೇರ್ ಮಾಡೋದಕ್ ಆಗ್ತಾ ಇಲ್ಲ. ಅಂದ್ರೆ ಹೇಳಾದ್ಮೇಲೆ ನಿಮ್ಮಿಬ್ಬರ ಮಧ್ಯೆ ಸಿಚುವೇಶನ್ ಹೆಂಗ್ ಟರ್ನ್ ಔಟ್ ಆಗುತ್ತೆ ಅನ್ನೋದು ದೊಡ್ಡ ಕನ್ಫ್ಯೂಷನ್ ಇದೆ. ಸೊ ಏನೋ ಮೆಸೇಜ್ ಇದೆ, ಏನೋ ಒಂದು ಸಿಚುವೇಶನ್ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ಅದು ಇನ್ನೂ ಕ್ಲಾರಿಟಿ ತರಬಹುದು ನಿಮ್ಮಿಬ್ರು ಮಧ್ಯ. ಬಟ್ ಅಟ್ ದ ಸೇಮ್ ಟೈಮ್ ಅದ್ ಹೇಳಾದ್ಮೇಲೆ ಸಿಚುವೇಶನ್ ಹೆಂಗ್ ಹೋಗುತ್ತೆ ಅನ್ನೋದು ಅವ್ರಿಗೆ ಇನ್ನೂ ಕಷ್ಟ ಫೀಲ್ ಆಗ್ತಾ ಇದೆ. ಲೈಕ್ ಇನ್ನೊಂದು ಎಮೋಷನಲ್ ಲೋಡ್ ನ ಕ್ಯಾರಿ ಮಾಡ್ತಾ ಇದಾರೆ ಅನ್ಬೋದು. ಬೇಸಿಕಲಿ ಏನ್ ನೋಡ್ತಾ ಇದೀನಿ ಅಂದ್ರೆ, ತುಂಬಾ ಏನೇನೋ ಯೋಚನೆ ಮಾಡ್ತಾ ಇದ್ದಾರೆ, ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಫೀಲಿಂಗ್ಸ್ ಜೊತೆ ಅವರ ಮೈಂಡ್ ಅಲ್ಲಿ. ನೀವ್ ಯಾವ ತರ ಇದನ್ನ ರಿಸೀವ್ ಮಾಡ್ತೀರಾ, ನೀವ್ ಯಾವ ತರ ಇದನ್ನ ಆಕ್ಸೆಪ್ಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನ್ ನೋಡ್ತಾ ಇದೀನಿ, ನಿಮ್ಮ ಪರ್ಸನ್ ಮೇಲೆ ಆಲ್ರೆಡಿ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ತುಂಬಾ ಫಿಗರ್ ಔಟ್ ಮಾಡ್ತಾ ಇದ್ದಾರೆ, ತುಂಬಾ ಟ್ರೈ ಮಾಡ್ತಾ ಇದ್ದಾರೆ ಈ ಕನೆಕ್ಷನ್ ಅರ್ಥ ಮಾಡ್ಕೊಳ್ಳೋದಕ್ಕೆ, ಬಟ್ ಆಗ್ತಾ ಇಲ್ಲ. ಎಲ್ಲೋ ಯಾವ್ದೋ ಒಂದು ಸಿಚುವೇಶನ್ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ ಅನ್ನೊಂದು ಮೆಸೇಜ್ ಬರ್ತಾ ಇದೆ. ಓಕೆ,